ಹೇ ಗಾಯ್ಸ್, ಅಸ್ಲಾಂ ವಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್. ಸೊ ನಾವು ಇವತ್ತು ನಮ್ಮ ಚಾನಲಲ್ಲಿ ನನ್ನ ತಮ್ಮಂದು ಖತಮಲ್ ಖುರಾನ್ ಸೆರೆಮನಿನೇ ನೋಡ್ತಿರೋದು. ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಸೊ ಅದು ಬಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇತ್ತು. ನಾನು ನಮ್ಮ ಸಿಸ್ಟರ್ ಎಲ್ಲನೂ ಕೂಡ ನಡ್ಕೊಂಡು ಹೋಗ್ತಿದ್ವಿ. ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಥಿಂಗ್ ಏನಪ್ಪ ಅಂತಂದರೆ ನನ್ನ ಸ್ಲಿಪ್ಪರ್ ಸಿಗಲಿಲ್ಲ. ನಾನು ಯಾವುದೋ ಅನ್ಮ್ಯಾಚ್ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ದೆ, ಲೈಕ್ ಮಿಸ್ ಮ್ಯಾಚ್ ಥರ. ದೆನ್ ಬಂದು ಹೋಗಿ ಫೈನಲಿ ರೀಚ್ ಆದ್ವಿ. ನಾನು ಹೋಗಿದ ತಕ್ಷಣ ನೋಡಿ ಜನ್ನು ಹಾಯ್ ಮಾಡಿದ್ಲು. ಹಾಗೆ ನಾನು ಫ್ರೀ ಹೇರಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಹೋಗಿದ ತಕ್ಷಣ ಚಿಕ್ಕಮ್ಮ ಬಂದು ನನಗೆ ಬಾಯಲ್ಲಿ ಜಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜಡೆ ಹಾಕಿಬಿಟ್ರು. ದೆನ್ ನೋಡಿ ಇವನು ಅಲ್ಲಿ ಕೂತಿದ್ದ. ನಾನು ಸುಮ್ಮನೆ ಕೂತ್ಕೊಂಡೆ, ಇವನು ಕರೆದೆ ಬಾರೋ ಇಲ್ಲಿ ಅಂತ. ಬಂದು ನೋಡಿ ನನಗೆ ಜಡೆ ಹಾಕ್ಕೊಳಕ್ಕೆ ಬಿಡ್ತಿಲ್ಲ, ಹೆಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಟಿಫನ್ ಮಾಡಿರಲಿಲ್ಲ. ದೆನ್ ಬಂದು ಟಿಫನ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಕೂತಿದ್ದೆ. ಲೈಕ್ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರು. ನಾವು ಎಲ್ಲ ಮಕ್ಕಳು ಒಂದು ರೂಮಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ವಿ. ದೆನ್ ಬಂದು ಹಾಗೆ ನಾನು ಆಚೆ ಬಂತು ಕೂತ್ಕೊಬಿಟ್ಟೆ. ಲೈಕ್ ಆ ಬೇಬಿಗೆ ಏನು, ಆ ಬೇಬಿ ಅಂತಿದ್ದೀನಿ ಸಾರಿ, ತಮ್ಮ ಅಂದರೆ ಮಮ್ಮಿಯವ್ರ ಆಂಟಿ ಇದ್ದಾರಲ್ಲ, ಅವ್ರ ಮಗಳಿದ್ದಾರೆ, ಅವ್ರ ಸನ್ ಇವನು. ಸೊ ಅವ್ನಿಗೆ ಏನೇನು ಗಿಫ್ಟ್ಸ್ ಹೋಗಿದ್ವಿ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಹಾಗೆ ಎಲ್ಲರಿಗೂ ತೋರಿಸ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡು ಕೂತಿದ್ವಿ. ಹಾಗೆ ಈವ್ನಿಂಗ್ ಆಯ್ತಾ ಬಂತು. ನಾನು ಬಂದು ಅಗೇನ್ ನಮ್ಮ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು, ಅಲ್ಲಿ ಕಂಫರ್ಟ್ಸ್ ಫೀಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ದೆನ್ ಬಂದು 4:21 ಆಯಿತು ಟೈಮು. ನಾನು ಬಂದು ನನ್ನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ಅಗೇನ್ ನಾನು ಒಂದು 7 o'clock ಥರ ಬಂದಿದ್ದೆ. ಬಂದಮೇಲೆ ನೋಡಿ ಎಲ್ಲರೂ ಕೂಡ ಗೆಸ್ಟಸ್ ಬಂದಿದ್ದರು. ಆ್ಯಂಡ್ ಆಲ್ಸೋ ಫೋಟೋಸ್ ವೀಡಿಯೋಸ್ ಎಲ್ಲನೂ ಕೂಡ ಎಡಿತಿದ್ರು. ನನ್ನ ಕಸಿನ್ ಬ್ರದರ್ಸು ಮತ್ತು ನನ್ನ ಬ್ರದರ್ಸು ಎಲ್ಲನೂ ಕೂಡ ಬಂದು ಫೋಟೋಸ್ ಹಿಡ್ಕೊತಿದ್ರು. ದೆನ್ ಬಂದು ನಾನು ಸ್ವಲ್ಪ ಹೊತ್ತು ಜನ ಜೊತೆಗೆ ಆಟ ಆಡಿಬಿಟ್ಟು ಆ್ಯಂಡ್ ಎಲ್ಲರೂ ಊಟ ಊಟ ಆಮೇಲೆ ಮಾಡಿದ್ದು ಸಾರಿ. ದೆನ್ ಬಂದು ಅದು ಅದು ಫಂಕ್ಷನ್ ಮಾಡ್ತಿದ್ವಲ್ಲ ಸೆರೆಮನಿ, ಅದಕ್ಕೆ ಓದಿಸ್ತಾರೆ. ಹಜರತ್ ಕೂಡ ಬಂದಿದ್ದರು. ದೆನ್ ಬಂದು ನಾವು ಫಂಕ್ಷನ್ ಬಂದು ಸ್ಟಾರ್ಟ್ ಮಾಡ್ಕೊಬಿಟ್ವಿ ಎಲ್ಲನೂ ಹಾಕ್ಕೊಂಡು. ದೆನ್ ಬಂದು ಎಲ್ಲನೂ ಅರೇಂಜ್ ಮಾಡ್ಕೊಂಡು ಆದಮೇಲೆ ಬಂದು 2 ಗಾರ್ಲ್ಯಾಂಡು, ದೆನ್ ಬಂದು ಒಂದು ಫ್ಲವರ್ಸ್ದೆ ಟೋಪಿ ಥರ ತರಿಸಿದ್ವಿ. ನಾನಿದು ಬಂದು ಅಮ್ಜದ್ ಫ್ಲವರ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ನಾನು ಆರ್ಡ್ರ್ ಮಾಡಿದ್ದಿದ್ದು. ಆ್ಯಂಡ್ ಆಲ್ಸೋ ಮಸ್ತಾಗಿ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಬಂದು ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಫಸ್ಟ್ ಬಂದು ಹಜರತ್ಗೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿಬಿಟ್ಟು ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದು ಹಜರತ್ ಅವ್ನಿಗೆ ಏನೇನು ಮಾಡಬೇಕು ಅನ್ನೋದನ್ನ ಕೂಡ ಮಾಡ್ತಾರೆ. ಈ ಸೆರೆಮನಿಗೆ ಬಂದು ನಮ್ಮದಲ್ಲಿ ಖತಮಲ್ ಖುರಾನ್ ಸೆರೆಮನಿ ಅಂತ ಹೇಳ್ತೀವಿ. ಈ ಖುರಾನ್ ಬಂದು ಖತಮ್ ಆದ್ಮೇಲೆ ಈ ಖುರಾನ್ ಬಂದು ಫಿನಿಶ್ ಆದ್ಮೇಲೆ ಬಂದು ಮಾಡೋದೊಂದು ಸೆರೆಮನಿ ಇದು. ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಮಾಡ್ತೀವಿ ಇದು. ಇವನಿಗೆ ಬೇಗ ಮಾಡ್ತಾರೆ, ಲೈಕ್ ಗರ್ಲ್ಸ್ಗೆ ಬಂದು ಮ್ಯಾರೇಜ್ ಟೈಮಲ್ಲಿ ಮಾಡಿಬಿಡ್ತೀವಿ, ಅದ್ರ ಜೊತೆಗೆ ಹೋಗಲಿ ಅಂತ ಹೇಳಿಬಿಟ್ಟು. ಇವನಿಗೆ ಈ ಫಂಕ್ಷನ್ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಈಗ ಮಾಡ್ತಿರೋದು. ಸೊ ನೋಡಿ ಹೇಗೆ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಖುರಾನ್ ಯಾರು ಓದಿಸಿರ್ತಾರೋ ಅವ್ರಿಗೆ ಕರ್ಕೊಬಂದು ಇದು ನಾವು ಅವ್ರ ಹತ್ರನೇ ಓದಿಸ್ತೀವಿ. ಲೈಕ್ ಈ ಸನ್ಮಾನ ಎಲ್ಲ ಅವ್ರ ಹತ್ರನೇ ಮಾಡಿಸ್ಕೊತೀವಿ. ಇವನು ಬಂದು ಈ ಹಜರತ್ ಹತ್ರನೇ ಓದಿರೋದು. ಸೊ ಅವರೇ ಬಂದು ಸನ್ಮಾನ ಮಾಡ್ತಿದ್ದಾರೆ. ಸೊ ಫೈನಲಿ ಇದೆಲ್ಲ ಫಂಕ್ಷನ್ ಮಾಡಿಕೊಂಡು ನಾವು ಬಂದು ಹಾಗೆ ಅವನಿಗೆ ಓದಿಸ್ತದು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಒಂದು ಮೂರು ತಿಂಗ್ ಬಂದು ಇವನು ಚೆನ್ನಾಗಿ ಓದ್ತಾನೆ. ಇವ್ನಿಗೆ ಏನಪ್ಪ ಸಿಂಪಲ್ ಆ್ಯಂಡ್ ಸಾಫ್ಟಾಗಿ ಏನು ಹೇಳ್ಬೋದು ಅಂತಂದರೆ, ನಾನೇನು ಹೇಳ್ತೀನಿ ಅಂತಂದರೆ, ಎ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಕಂಪ್ಲೀಟಿಂಗ್ ದ ಖುರಾನ್ ಮೇ ಅಲ್ಲಾ ಶೋವರ್ ಹೀಸ್ ಎಮರ್ಸಿ ಆ್ಯಂಡ್ ಬ್ಲೆಸ್ಸಿಂಗ್ ಅಪಾನ್ ಎವ್ರಿ ಒನ್. ತುಂಬ ಚೆನ್ನಾಗಿ ಓದ್ತಾನೆ. ಆ್ಯಂಡ್ ದೆನ್ ಬಂದು ಇವನಿಗೆ ಈ ಸೆರೆಮನಿ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಅರೇಂಜ್ ಮಾಡ್ತಿದ್ರು. ಸೊ ಫಸ್ಟ್ ಬಂದು ಅವನಿಗೆ ಖುರಾನ್ ಕೊಟ್ಬಿಟ್ಟು ಓದಿಸ್ತಿದ್ರು. ಸೊ ಫೈನಲಿ ಈಗ ಖುರಾನ್ ರೀಡಿಂಗ್ ಬಂದು ಸ್ಟಾರ್ಟ್ ಮಾಡ್ತಿದ್ದಾರೆ. ಬಂದು ನೋಡೋಣ ಹೇಗೆ ಓದ್ತಾನೇನು ಅಂತ. صراط الذين أنعمت عليهم غير ربنا آتنا في. ಸೊ ಎಸ್ ಗೈಸ್, ಇಷ್ಟ ಬಂದು ಅವನು ಓದಿರೋದು. ಆ್ಯಂಡ್ ಅವನು ಜಾಸ್ತಿ ಓದಿದ್ದ. ನಾನು ಬಂದು ವೀಡಿಯೋಸ್ ತುಂಬ ಕ್ರಾಪ್ ಮಾಡಿ ತುಂಬ ಸ್ಮಾಲ್ ಮಾಡಿಕ್ಕಿದ್ದೀನಿ. ಎಸ್ ಅದಾದಮೇಲೆ ಎಲ್ಲರಿಗೂ ಕೂಡ ಹೋಗಿ ಎಲ್ಲರೂ ಅವನಿಗೆ ಕರೆದು ಬ್ಲೆಸ್ಸಿಂಗ್ಸ್ ಕೊಡ್ತಿದ್ರು. ಆ ಬ್ಲೆಸ್ಸಿಂಗ್ಸ್ ಎಲ್ಲನೂ ತೊಗೊಳ್ತಿದ್ದ ಅವನು. ದೆನ್ ಬಂದು ಎಲ್ಲನೂ ಊಟಕ್ಕೆ ಅರೇಂಜ್ ಮಾಡ್ತಿದ್ರು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹಜರತ್ ಎಲ್ಲರೂ ಫಾತಿಹಾ ಮಾಡ್ತಾರಲ್ವಾ, ಅದು ಈ ಫಂಕ್ಷನ್ ಬಿಫೋರ್ ಬಂದು ಮಾಡೋಂಗಿಲ್ಲ. ಈ ಫಂಕ್ಷನ್ ಮಾಡ್ಕೊಂಡು ಆದಮೇಲೆ ಬಂದು ಇವನು ಫಾತಿಹಾ ಮಾಡೋಕ್ಕೆ ರೆಡಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮನೇಲಿ ಯಾರೂ ಬಾಯ್ಸ್ ಇಲ್ಲ, ಲೈಕ್ ಹಜರತ್ಗಳು ಬರಲ್ಲ, ಕರಿಯೋಕ್ಕೆ ಲೇಟ್ ಆಗುತ್ತೆ, ಲೈಕ್ ಅವರು ಬರಲ್ಲ ಅಂತಾರೆ, ಟೈಮ್ ಇಲ್ಲ ಅಂತಾರೆ ಅಂತ ಹೇಳಿಬಿಟ್ಟು ಅವರು ಇವನಿಗೆ ಈ ಫಂಕ್ಷನ್ ಬೇಗನೆ ಮಾಡಿಸ್ಬಿಟ್ಟಿದ್ರು. ದೆನ್ ಆದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡ್ತಿದ್ವಿ. ನಾವು ಕೂಡ ಹಾಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ.
ನೋಡಿ ಸಿಸ್ಟರ್ ಎಲ್ಲ ಡಿಸೈಡ್ ಮಾಡ್ತಿದ್ದಾರೆ. ಲೈಕ್ ಈ ಸೇಮಿಯಾ ಮತ್ತು ಈ ಬನ್ ಎಲ್ಲನೂ ಕೂಡ ನಮ್ಮ ಅಣ್ಣನೇ ತೊಗೊಬಂದಿದ್ದು, ಅವನೇ ತೊಗೊಬಂದಿದ್ದ ಅಲ್ಲಿಂದನೂ. ದೆನ್ ಬಂದು ಇವರು ಬಿರಿಯಾನಿ ಅದೆಲ್ಲನೂ ಕೂಡ ಮನೇಲಿ ಏನೂ ಮಾಡಿಲ್ಲ, ಅಡುಗೆ ಎಲ್ಲನೂ ಕೂಡ ಕ್ಯಾಂಟೀನಲ್ಲೇ ನಾವು ಬುಕ್ ಮಾಡಿದ್ವಿ. ಸೊ ಕ್ಯಾಂಟೀನವರೇ ತಂದು ಕೊಟ್ಟಿದ್ರು ಎಲ್ಲನೂ ಕೂಡ. ಹಾಗೆ ಬಂದು ಬಿರಿಯಾನಿ ಮತ್ತು ರೈತಾ, ದೆನ್ ಬಂದು ಬ್ರಿಂಜಾಲ್ ಗ್ರೇವಿ ಮತ್ತು ಪಾಯಸ ಮತ್ತು ಗ್ರೇವಿ ಸಮಥಿಂಗ್ ಏನೋ ಕೊಟ್ಟಿದ್ರು. ಸೊ ನಾವೇ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಂಡ್ವಿ ಗೈಸ್. ದೆನ್ ಆದಮೇಲೆ ಎಲ್ಲರೂ ಊಟ ಮಾಡಿ ಮನೆಗೆ ಹೋಯ್ತಾ ಇದ್ರು. ನಾವು ಬಂದು ಮನೆಗೆ ಬರಲಿಲ್ಲ, ಅಲ್ಲೇ ಸ್ಟೇ ಆಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೈಕ್ ಈವ್ನಿಂಗ್ ಥರ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ಟೇ ಆಗಿಬಿಟ್ವಿ. ದೆನ್ ಬಂದು ಎಲ್ಲರೂ ಕೂಡ ಹೋದ್ಮೇಲೆ ಬಂದು ನಾವು ಆರಾಮಾಗಿ ಕೂತ್ಕೊಂಡು ಟಿ ವಿ ಎಲ್ಲ ನೋಡ್ತಿದ್ವಿ. ಯಾರ್ಯಾರು ಫೋನಲ್ಲಿ ಏನೇನು ವೀಡಿಯೋಸ್ ಹಿಡ್ದಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಟಿ ವಿಯಲ್ಲಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಿದ್ವಿ. ಹಾಗೆ ಬಂದು ಅಲ್ಲೇ ಮಾಲ್ಕೊಬಿಟ್ವಿ. ಆ್ಯಂಡ್ ಆಲ್ಸೋ ಮಾರ್ನಿಂಗ್ ಬೇಕಾಗಿದ್ದ ತಕ್ಷಣ ಬಂದು ಟಿಫನ್ ಇತ್ತು, ಟಿಫನ್ ಮಾಡ್ಕೊಂಡ್ವಿ ಆರಾಮಾಗಿ. ಟಿಫನ್ ಮಾಡಿಕೊಂಡು ಜನ್ನು ಮಾರ್ನಿಂಗ್ ಹೋಗಿ ಬಂದಿದ್ಲು ಜನ್ನು. ಸೊ ಅವಳು ಬರಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಅವಳು ಬಂದಮೇಲೆ ಬಂದು ಅವಳಿಗೆ ಆಟಾಡಿಸ್ಕೊಂಡು ಅವಳು ಆಟಾಡಬೇಕಂತ ಹೇಳ್ತಿದ್ಲು. ಸೊ ಆಟಾಡಿಸ್ಕೊಂಡು ಹಾಗೆ ನಾವು ಮನೆಗೆ ಹೋದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನಾಗೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಫಾರ್ ಮೋರ್.